guys, welcome back to my mini vlog. Welcome back to my YouTube channel. This is Zaida Chef here. So ಇವತ್ತು a day in my life. So ಬೆಳಿಗ್ಗೆ ಎದ್ಬಿಟ್ಟು ನನ್ನ ಅರ್ಬಾಬ್ ಮುದೀರ್ನ ಕರ್ಕೊಂಡು ಅರ್ಬಾಬ್ كيف حالك؟ من انت ارباب؟ انا ما ارباب يا شيخ. ما أرباب. صديق. أنا صديق؟ إيه. أنا اهلا وسهلا كيف حالك؟ ಕಲಿತಾ ಇದ್ದೀನಿ ಅರಬಿಕ್ ಕಲಿತಾ ಇದ್ದೀನಿ. So والله مشكلة زاهد انت مشكلة. ما في مشكلة. يلا ما في تعال. مشكلة. أنا كورتشو تايم. تعال. ಓಕೆ اول اكل يلا. بعد نكلم. ಹೇಳ್ತಿದ್ರೆ ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ನೋಡೋಣ. ಆಫ್ಟರ್ ಅಣ್ಣ ಫುಲ್ ರೆಡಿಯಾಗಿದ್ದಾರೆ. ಅಣ್ಣ ಹಿಂಗೆ ಹೋಗ್ತಾ ಇರೋದು ನೋಡ್ಬೇಡಿ. ಅಣ್ಣ ಹೋಗ್ತಾ ಇರೋದು ಡ್ಯೂಟಿಗೆ. ಸೊ ಡ್ಯೂಟಿಗೆ ಹೋಗಕ್ಕೆ ರೆಡಿಯಾಗಿದ್ದಾರೆ. ಅರೆ ميتينج انا ميتينج تكلم انجليزي. انجليزي هذا ميتنج انجليزي. انجليزي عربي ميتينಗ್ والله ما ಮಾಫಿ ಮಾಲ್ ಇದು ಯಾವ್ದು ಲಾಟ್ಬಿಟ್ಟು ಅರಬಿ ಬಾಯ್ ನೀವು ಅರ್ಧ ಕಲ್ತ್ಬಿಟ್ಟು ಅರಬಿ ಅಂತ. ಸೊ ಗೈಸ್ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀವಿ. ಬಾಸು ಫುಲ್ಲು ಬ್ಯುಸಿ. ಏನಾದ್ರು ಹೇಳಿ ಬಾಸು. ಇವಾಗ ಕನ್ನಡದಲ್ಲಿ ಹೇಳಿದ್ದ. ನಿಮ್ಮ ವ್ಯೂವರ್ಸಿಗೆ ಅರಬಿ ಅಷ್ಟು ಬರಲ್ಲ. ಎಂಥದ್ದು ಮಾರೇರೆ ನೀವು ಹಿಂಗೆ ಎಷ್ಟೊತ್ತು ಮಾತಾಡಿದೆಲ್ಲ ಬರಲ್ಲ ಆಯ್ತಾ. ಹೌದೌದು ಒಪ್ಕೊಂಡ್ರಲ್ಲ ಲಾಟ್ಬಿಟ್ಟು ಅಂತ. ಗೈಸ್ ನನ್ನ ಫೇವ್ರೆಟ್ ಇದು ಅಲ್ಲಿ ಇಡಿಯಪ್ಪ. ಏನೋ ಬೆಳಿಗ್ಗೆ ಏನು ಕುಡ್ದಿದ್ದಾರೆ ಏನು ತಿಂದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಎದ್ದ ಮೇಲೆ ಅಂತ ಸೊ ಗೈಸ್ ಹಂಗೆ ಬ್ರೇಕ್ಫಾಸ್ಟ್ ಮುಗೀತು. ಇನ್ನು ರೂಮಿಗೆ ಹೋಗಿ ಸ್ವಲ್ಪ ವಾಷಿಂಗು ಅಲ್ಹಮ್ದುಲಿಲ್ಲ ಎಲ್ಲ ಇದೆ. ಸೊ ಗೈಸ್ ಇನ್ನೇನು ಬಟ್ಟೆ ಒಗಿಬೇಕು. ಸೊ ಇವತ್ತದು ಈ ಆಫ್ ಬಂದ್ರೇ ಬಟ್ಟೆ ಒಗಿಯೋದಂತೂ ಒಂದು ದೊಡ್ಡ ಟಾಸ್ಕ್. ಸೊ ನನಗೆ ಬೇರೆ ಎಲ್ಲ ಮನೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗಿಯೋದೊಂದು ಬಿಟ್ಟು. ವೆನ್ ಇಟ್ ಕಮ್ಸ್ ಟು ವಾಷಿಂಗ್ ಮೈ ಓನ್ ಕ್ಲೋತ್ಸ್ ಐ ಆಮ್ ಡ್ಯಾಮ್ ಲೇಝಿ. ಸೊ ಇಷ್ಟು ಒಗಿಯೋಕ್ಕಿದೆ. ಮದರ್ ಇಂಡಿಯಾ ಯು ಆರ್ ಗ್ರೇಟ್. ಸೊ ಗೈಸ್ ಹಂಗೆ ಬಟ್ಟೆ ಒಗಿತಾ ಇದೆ. ಸೊ ಇದು ಮುಗಿಸಿ ಊಟ ಆಗಿದೆ. ಇನ್ನು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡೋಣ. ಸೊ ಕಿಚನ್ ಅಂತೂ ಮೆಸ್ ಆಗಿದೆ. ಇನ್ನೂ ಈ ರೂಮಿಗೆ ಬಂದ ಮೇಲಿಂದ ಕಿಚನ್ ನಾನು ಅಷ್ಟು ಅರೇಂಜ್ ಮಾಡಿಲ್ಲ. ಸೊ ನೆಕ್ಸ್ಟ್ ಮಂತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಸ್ಟವ್ ತಗೊಳ್ಬೇಕು. ದೆನ್ ಆಲ್ಮೋಸ್ಟ್ ನನಗೆ ಬೇಕಾದದ್ದು ಕುಕ್ ಮಾಡೋಕ್ಕಿರೋ ಐಟಮ್ಸ್ ನನ್ನ ಜೊತೆ ಇದೆ. ಸೊ ಇದೊಂದು ಅರೇಂಜ್ ಮಾಡಬೇಕಂದ್ರೆ ಎಲ್ಲ ಕಿಚನ್ ಆಕ್ಸರೀಸ್ ಬೇಕು. ಸೊ ಅದು ಅರೇಂಜ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಏನಿದೆ ಅದರಲ್ಲಿ ನಾವು ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ದಿಸ್ ಇಸ್ ಅವರ್ ಸ್ಮಾಲ್ ನೆಸ್ಟ್. ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ. ಸೊ ಜೀವನ ಕಲಿಬೇಕಂದ್ರೆ ವಿ ಹ್ಯಾವ್ ಟು ನಾವು ಮನೆ ಬಿಟ್ಟು ಬರಬೇಕು. ಆದ್ರೆ ಜೀವನ ಏನು ಕಷ್ಟಗಳೇನು ಅಂತ ಗೊತ್ತಾಗೋದು. ಸೊ ಮನೇಲಿದ್ದಾಗ ನಾನೆಲ್ಲ ಅಮ್ಮ ಯಾವತ್ತು ಹೇಳೋರು ಬೆಳಿಗೊಂದು ಬಟ್ಟೆ, ಮಧ್ಯಾಹ್ನ ಒಂದು, ಸಾಯಂಕಾಲ ಹೊರಗಡೆ ಹೋಗುವಾಗ ಒಂದು ಹಾಕೋದು ಬಿಸಾದಡು. ಇವಾಗ ಸ್ವಂತ ನಾನೇ ವಾಶ್ ಮಾಡುವಾಗ ಸಮ್ಟೈಮ್ಸ್ ರಿಯಲಿ ಐ ಥಿಂಕ್ ಯಾಕೆ ಸುಮ್ಮನೆ ಹಾಕಿ ನಾವೇ ಇದು ಮಾಡೋದು. ಸೊ ಇದು ಹಾಕಿದ್ದೀನಲ್ಲ ಇದರಲ್ಲೇ ಹೊರಗಡೆ ಹೋಗಿ ಬರೋಣ. ಸೊ ಆ ಥರ ಒಂದು ಫೀಲ್ ಬಂದಿದೆ. ನಾವೆಲ್ಲರೂ ಹಂಗೇನೆ. ಸೊ ಮನೇಲಿರುವಾಗ ನಮ್ಮ ಅಮ್ಮ, ತಂಗಿಯಂದಿರು, ಹುಡುಗಿರು ಪಡುವ ಆ ಕಷ್ಟನ ಅರ್ಥ ಮಾಡೋಕ್ಕೆ ನಮಗಾಗಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಗೆಟಿಂಗ್ ವೆರಿ ಈಸಿ. ನಾವು ಸ್ವಂತ ಕುಕ್ ಮಾಡಿ ತಿನ್ನುವಾಗ ಒಂದು ಆಯಿಲ್ ರೇಟ್ ಏನಂತ ಗೊತ್ತಾಗುತ್ತೆ. ನಾವು ಸ್ವಂತ ಕುಕ್ ಮಾಡಿ ತಿನ್ನುವಾಗ ಒಂದು ಎಷ್ಟು ಬೆಲೆ ಇರುತ್ತೆ, ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನಾನೇ ಒಂದೊಂದು ಸತಿ ಊಟ ರೈಸೆಲ್ಲ ಮಾಡಿ ರೈಸ್ ವೇಸ್ಟ್ ಮಾಡುವಾಗ ಥಿಂಕ್ ಮಾಡ್ತೀನಿ, ಅಯ್ಯೋ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಒಂದು ಕನ್ಸರ್ನ್. ಸೊ ಅದು ನಿಜನೇ. ವೆನ್ ಇಟ್ ಕಮ್ಸ್ ಟು ಯುವರ್ ಓನ್ ಶೂಸ್ ಯು ನೋ ದ ವ್ಯಾಲ್ಯೂ ಆಫ್ ಫುಡ್ ಅಂತ ಏನು ಹೇಳ್ತಾರಲ್ಲ. ಸೊ ಆ ಥರನೇ. ಸೊ ಅದರಲ್ಲಿಯೂ ಹೈಲೈಟ್ ಆಗಿ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ದ ಗರ್ಲ್ಸ್ ತುಂಬ ಜನ ನೋಡಿದ್ದೀನಿ ಮನೆ ಕೆಲಸ ಮಾಡಿ
ಒಂದು ಜಾಬಿಗೆ ಬಂದು ಅಲ್ಲಿ ಕೆಲಸ ಮಾಡಿ ಅವ್ರು ಕುಕ್ ಮಾಡಿ ತಗೊಂಡ್ಬರ್ತಾರೆ, ಮತ್ತು ಆ ಶಿಫ್ಟ್ ಮುಗಿದ್ಮೇಲೆ ಹೋಗಿ ಫ್ಯಾಮಿಲಿನ ಟೇಕ್ ಕೇರ್ ಮಾಡೋರು. ಹ್ಯಾಟ್ಸ್ ಆಫ್ ಗೈಸ್. ಇವನ್ ಐ ಕ್ಯಾನಾಟ್ ಇವನ್ ಮ್ಯಾನೇಜ್ ಮೈ ಜಿಮ್ ಟೈಮಿಂಗ್. ಸೊ ಜಿಮ್ಮಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವಾಗೆಲ್ಲ ಸಬ್ಸ್ಕ್ರಿಪ್ಷನ್ ತೆಗಿತೀನೋ ಐ ಕ್ಯಾನಾಟ್ ಮ್ಯಾನೇಜ್ ದ ಟೈಮ್. ಲೈಕ್ ವರ್ಕ್ ಮುಗಿಸಿ ಬರೋ ಅಷ್ಟರಲ್ಲೇ ಟಯರ್ಡ್ ಆಗಿರ್ತೀನಿ. ಸೊ ಅದಕ್ಕೆ ಪ್ರಾಪರ್ ಟೈಮ್ ಸಿಕ್ಕಿದಾಗ ನಾನು ಐ ಜಸ್ಟ್ ಸ್ಕಿಪ್ ಥಿಂಗ್ಸ್. ಬಟ್ ಕ್ರೇಜಿ ಗೈಸ್, ಇವತ್ತು ನಾನು ಇಲ್ಲಿ ಬಂದಾಗ ಇದ್ದ ಒಂದು ವಿಶ್. ಸೊ ಇಲ್ಲೊಂದು ಬ್ಯೂಟಿಫುಲ್ ಲೈಬ್ರರಿ ಇದೆ, ಕತ್ತರ್ ನ್ಯಾಷನಲ್ ಲೈಬ್ರರಿ. ಸೊ ಅಲ್ಲಿಗೆ ಹೋಗಬೇಕು ಅಂತ ತುಂಬ ದಿನ ಆಯಿತು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ರಾಪರ್ ಟೈಮ್ ಸಿಕ್ಕಿತ್ತಿಲ್ಲ. ಸೊ ಇವತ್ತು ಫ್ರೀ ಆಗಿದ್ದೀನಿ. ಆಲ್ಮೋಸ್ಟ್ ಬಟ್ಟೆ ಒಗ್ದಾಯಿತು ಆ್ಯಂಡ್ ರೂಮಲ್ಲಿ ಮಾಡಬೇಕಾದ ನನ್ನ ಆಫ್ ಡೇಸಲ್ಲಿರುವ ನನ್ನ ಕೆಲಸಗಳು ಮುಗ್ದಿದೆ. ಸೊ ಇವಾಗ ನಾನು ಪ್ಲ್ಯಾನ್ ಮಾಡಿರೋದು ಸೊ ಕತ್ತರ್ ಲೈಬ್ರರಿ ಹೋಗಿ ಅಲ್ಲೊಂದು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ. ಸೊ ಬನ್ನಿ, ನೀವು ಸಹ ಹೋಗಿ ಅಲ್ಲಿ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಸೊ ಗೈಸ್, ಹಂಗೆ ನಾನು ಊಬರ್ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅದೇ ಕಾಸ್ಟ್ನೇ, ಏನಂದರೆ ಮೆಟ್ರೋ ಕಾರ್ಡ್ ನಂದು ರೀಚಾರ್ಜ್ ಮುಗ್ದಿದೆ. ಸೊ 10 ರಿಯಾಲ್ಗೆ ರೀಚಾರ್ಜ್ ಮಾಡಬೇಕು. ಅದೇ ದುಡ್ಡಲ್ಲಿ ನನಗೆ ಊಬರ್ ಸಿಕ್ತು. ಸೊ ದಟ್ ವಿಲ್ ಬಿ ಮಚ್ ಫಾಸ್ಟರ್ ಆ್ಯಂಡ್ ಟೈಮ್ ಸಹ ಸೇವ್ ಆಗುತ್ತೆ. ಆಲ್ರೆಡಿ 5:30 ಆಗಿದೆ. ಸೊ ಬೇಗ ಹೋಗಿ 8 o'clock ತನಕನೇ ಇರೋದು. ಸೊ ಬೇಗ ಹೋಗಿ ನೋಡಿಕೊಂಡು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರೋಣ ಅಂತ ಊಬರೇ ಬುಕ್ ಮಾಡಿದ್ದೀನಿ. ಒಳ್ಳೆ ಅಣ್ಣ ಸಿಕ್ಕಿದ್ದಾನೆ, ಕ್ಯಾಬ್ ಡ್ರೈವರ್, ಚೆನ್ನಾಗಿ ಮಾತಾಡಿಸಿದ್ರು ಗೈಸ್. ಅಣ್ಣ ಬಂದ್ಬಿಟ್ಟು ಪಾಕಿಸ್ತಾನಿಂದ. ಸೊ ಲವ್ಲಿ ಬ್ರದರ್ಹುಡ್ ಥರನೇ ಚೆನ್ನಾಗಿ ಮಾತಾಡಿಸಿದ್ರು, ಹಿಂದಿಯಲ್ಲೇ ಮಾತಾಡಿಸಿದ್ರು. ಸೊ ಇವರಂತೂ ಗಾಡಿಗಳನ್ನ ಎಷ್ಟು ನೀಟಾಗಿ ಇಟ್ಟಿರ್ತಾರೆ ಅಂದರೆ ಅವ್ರದ್ದು ಜಸ್ಟ್ ಇಂಟೀರಿಯರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೀಟಾಗಿ ಇಡ್ತಾರೆ ಎಲ್ಲ. ನೀವು ಜಾತ್ರೆ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಇಟ್ಸ್ ಅವ್ರದ್ದು ಒಂದು ವ್ಯಾಲ್ಯೂ ಫಾರ್ ಐಟಮ್ಸ್ ಇರುತ್ತಲ್ಲ, ಆ ಥರ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಗಿದ್ದೀವಿ ನಾವು. ಇದು ಒಂದು ದೊಡ್ಡ ಏರಿಯಾದಲ್ಲಿ ಇರೋದು ಗೈಸ್. ಇಲ್ಲಿ ಯೂನಿವರ್ಸಿಟೀಸು ತುಂಬ ಏನೆಲ್ಲ ವಿಷಯಗಳಿದೆ. ಸೊ ಡೀಪಾಗಿ ಹೋಗೋಕ್ಕೆ ಹೇಳಿದ್ರೆ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಸಿಂಪಲಾಗಿ ಹೇಳೋಣ ಅಂದರೆ ಇವಾಗ ನಾವು ಹೋಗ್ತಾ ಇರೋದು ಕತ್ತರ್ ನ್ಯಾಷನಲ್ ಲೈಬ್ರರಿಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನೋ ಬುಕ್ಸ್ ಓದೋದು ಇರ್ಬೋದು ಅಥವಾ ಏನೆಲ್ಲ ಇದೆ. ಬಟ್ ವೀಡಿಯೋದಲ್ಲಂತೂ ನೋಡೋಕ್ಕೆ ಆ ಲೈಬ್ರರಿ ಅಮೇಝಿಂಗ್ ಆಗಿತ್ತು. ಸೊ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಗಿದ್ದೀನಿ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ನೀವು ನನ್ನ ಜೊತೆನೇ ಇರಿ, ಮರಿಬೇಡಿ. ಸೊ ಗೈಸ್, ಫೈನಲಿ ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಒಳಗಡೆ ಹೋಗಿ ನೋಡೋಣ. ಇದೆ ಕತ್ತರ್ ನ್ಯಾಷನಲ್ ಲೈಬ್ರರಿ. ಸೊ ಒಳಗಡೆ ಹೆಂಗಿರುತ್ತೆ, ಬುಕ್ಸ್ ಏನೆಲ್ಲ ಇದೆ, ನಮಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ ಒಳಗೋಗಿ ನೋಡೋಣ. ಆಲ್ವೇಸ್ ಪೀಪಲ್ ಆ್ಯಂಡ್ ಬುಕ್ಸ್ ಥಾಟ್ ಮೀ ದ ಮೋಸ್ಟ್ ಬ್ಯೂಟಿಫುಲ್ ಲೆಸನ್ಸ್ ಇನ್ ದ ಲೈಫ್. ಸೊ ನಾನು ಬುಕ್ ಓದಿನೇ ನನ್ನ ಲೈಫಲ್ಲಿ ತುಂಬ ಚೇಂಜಸ್ನ ತೊಗೊಂಡ್ಬಂದಿರೋದು. ಸೊ ಒಳಗೆ ಹೋಗೋಣ, ಏನಾದರೂ ಇಂಟ್ರೆಸ್ಟಿಂಗ್ ಇದೆ ಅಂತ ನೋಡೋಣ. ಆ್ಯಂಡ್ ಇಟ್ಸ್ ಬೆಟರ್. ಆ ಫೀಲ್ ನೀವು ಎಕ್ಸ್ಪೀರಿಯೆನ್ಸ್ ಆಗುವಾಗನೇ ಗೊತ್ತಾಗೋದು. ಸೊ ಎಂಟ್ರೆನ್ಸಲ್ಲೇ ಅರಬಿಕ್ದು ಫಸ್ಟ್ ಲೆಟರ್ ಆದ ಅಲೀಫ್ ಹಾಕಿದ್ದಾರೆ. ಸೊ ಇಂಗ್ಲೀಷಲ್ಲಿ ಎ ಇರೋ ಥರ ಅರಬಿಕಲ್ಲಿ ಆ ಇದು. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ ಏನೆಲ್ಲ ಇದೆ. ಸೊ ಗೈಸ್, ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಬಂದರೆ ಬುಕ್ ಓದೋದೆ ಯಾರು ಹೋಗ್ತಾರೆ ಅಂತೇಳಿ. ಸೊ ತುಂಬ ಫ್ಲ್ಯಾಗ್ಸ್ ಎಲ್ಲ ಹಾಸ್ಟ್ ಮಾಡಿದ್ದಾರೆ. ಸೊ ಇದು ಯಾಕೆ ಅಂತ ನಾನು ಓದಿ ನೋಡಿಲ್ಲ ಕೆಳಗಡೆ. ಸೊ ತುಂಬ ಇದೆ, ಎಲ್ಲೂ ಇಂಡಿಯಾ ಫ್ಲ್ಯಾಗ್ ಕಾಣ್ತಾ ಇಲ್ಲ. ಸೊ ಲೈಬ್ರರಿ ಅಂತೂ ಬ್ಯೂಟಿಫುಲ್. ನೀವು ಇದೊಂದು ಲೈಬ್ರರಿ ಅಂತ ಹೇಳ್ತೀರಾ, ನಂಬಲೇಬೇಕು. ಸೊ ಹಿಂಗೆ ನೋಡ್ತಾ ಇರುವಾಗ ನನಗೂ ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಇರೋ ಒಂದು ಆಸೆ ಏನಂದರೆ ನಾನು ಸಹ ಒಂದು ಬುಕ್ ಬರಿಬೇಕು, ನಮ್ಮ ಕಥೆನ ಬರಿಬೇಕು. ಬಿಕಾಸ್ ಈ ಶೆಲ್ಲಲ್ಲಿರೋ ಒಂದೊಂದು ಬುಕ್ಕಿಗೂ ಒಂದೊಂದು ಕಥೆಗಳಿದೆ. ಇಲ್ಲಾಂದರೆ ಒಬ್ರೊಬ್ರಿಗೆ ಒಂದೊಂದು ಪುಸ್ತಕ ಬರೆದಿದ್ದಾರೆ. ಸೊ ಎಷ್ಟು ಚಂದ ಒಬ್ಬರ ಬಗ್ಗೆ ವರ್ಣಿಸಲು, ಒಬ್ಬರ ಬಗ್ಗೆ ಹೇಳೋಕ್ಕೆ ಎಷ್ಟು ಚಂದ. ಇಲ್ಲ ಇನ್ನು ಒಬ್ಬರ ಲೈಫ್ ಬಗ್ಗೆ ಕಲಿಯೋಕ್ಕೆ ಇನ್ನೂ ತುಂಬ ಚಂದ. ಬಿಕಾಸ್ ಲೈಫಲ್ಲಿ ಸಿಕ್ಕುವ ಎಕ್ಸ್ಪೀರಿಯೆನ್ಸ್ ಅದು ಪುಸ್ತಕದಲ್ಲಿ ನೋಡಿ ಅದನ್ನ ಅರ್ಥ ಮಾಡಿ ಕಲಿಯುವಾಗ ಇರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಗೈಸ್, ಈ ಲೈಬ್ರರಿದೊಂದು ಸ್ಪೆಷಾಲಿಟಿ ಏನಂದರೆ ಎಲ್ಲ ರೀತಿಯ ಬುಕ್ಸ್ ಇಲ್ಲಿದೆ. ನಿಮಗೆ ಸ್ಟಡಿ ಪರ್ಪಸ್ಗೆ ಬೇಕಂದರೆ, ನೋವೆಲ್ಸ್ ಬೇಕಂದರೆ, ಲೈಫ್ ಸ್ಟೋರೀಸ್ ಬೇಕಂದರೆ ಎಲ್ಲ ಥರದ ಬುಕ್ಸು ನಿಮಗೆ ಎಲ್ಲ ಶೆಲ್ಸಲ್ಲಿದೆ. ಇಲ್ಲಂತೂ ತುಂಬ ಬುಕ್ಸ್ ಇದೆ, ಬಟ್ ಓದಕ್ಕಂತೂ ಒಂದು ಟೈಮ್ ಸಾಕಾಗಲ್ಲ ಅಂತ ಅನಿಸ್ತು. ಇನ್ನು ನನ್ನ ಜೊತೆ ಓನ್ಲಿ 30 ಮಿನಿಟ್ಸ್ ಇದ್ದರೆ ಇನ್ನಾದರೂ ಯಾವುದೋ ಒಂದು ಬುಕ್ ಸ್ಟಾರ್ಟ್ ಮಾಡಿದ್ರು ಅದ್ರ ಅರ್ಧ ಬರ್ಧ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ಎಲ್ಲ ಬುಕ್ಸ್ನ ನೋಡಿ ಏನೆಲ್ಲ ಇದೆ ಇನ್ನೊಂದು ದಿನ ಚೆನ್ನಾಗಿ
ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ಗೈಸ್. ಇಲ್ಲಿದೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮೂರಲ್ಲೆಲ್ಲ ಇಲ್ಲದ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ಬಂದು ಕೂತು ಯಾವ ಬುಕ್ಸ್ ಬೇಕಾದರೂ ಓದಿ ಏನು ಬೇಕಾದರೂ ಮಾಡಿ ನಿಮ್ಮನ್ನ ಹೇಳೋಕ್ಕೆ ಯಾರೂ ಬರಲ್ಲ. ಕಂಪ್ಲೀಟ್ಲಿ ಫ್ರೀ. ಹಂಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿರುವ ರೆಸಿಡೆಂಟ್ ಟೂರಿಸ್ಟ್ ಎಲ್ಲರೂ ಸಹ ಡಿಸಿಪ್ಲೈನಲ್ಲಿ ಬರ್ತಾರೆ, ಚೆನ್ನಾಗಿ ಬರ್ತಾರೆ, ಪೀಸ್ಫುಲ್ಲಾಗಿರ್ತಾರೆ, ಓದೋರನ್ನ ಡಿಸ್ಟರ್ಬ್ ಮಾಡೋದೇ ಅವ್ರ ಪಾಡಿಗೆ ಬಂದು ಅವರೇ ನೋಡಿಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸೊ ವೆಲ್ ಆರ್ಗನೈಸ್ಡ್, ವೆಲ್ ಮೇಂಟೈನ್ಡ್, 100 out of 100. ಫೈನಲಿ ಗೈಸ್, ಡನ್ ಫಾರ್ ಅ ಡೇ, ಅ ಗುಡ್ ಡೇ. ಸೊ ಮೈಂಡ್ ತುಂಬ ರಿಲ್ಯಾಕ್ಸ್ ಆಯಿತು ಅಲ್ಲೋಗಿ ಆ ಬುಕ್ಸ್ ಆ್ಯಂಡ್ ಸ್ವಲ್ಪ ಜನರನ್ನೆಲ್ಲ ನೋಡಿದಾಗ ಲೈಫಲ್ಲಿ ಅನಿಸ್ತು ವಿ ಆರ್ ಡೂಯಿಂಗ್ ನಥಿಂಗ್ ಅಂತ. ಸುಮ್ಮನೆ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ, ಬರ್ತಾಯಿದ್ದೀವಿ, ಮಲಗ್ತಾ ಇದ್ದೀವಿ, ದಟ್ಸ್ ಇಟ್ ವಿ ಆರ್ ಡೂಯಿಂಗ್, ನಾಟ್ ಇವನ್ ಗೈನಿಂಗ್ ಅ ನಾಲೆಜ್. ಏನು ಎಕ್ಸ್ಟ್ರಾ ಆಗಿ ಕೆಲಸಗಳೇನು ಮಾಡ್ತಾಯಿಲ್ಲ. ಸೊ ಇಸ್ ಸಮಥಿಂಗ್ ನಾವು ನಮ್ಮ ಲೈಫಲ್ಲಿ ಏನೋ ಒಂದು ಅಡಾಪ್ಟ್ ಮಾಡಬೇಕು ಅಂತ ಈ ಒಂದು ಸ್ಮಾಲ್ ಒಬ್ಬರೇ ಹೋದಾಗ ನಿಮಗೆ ತುಂಬ ಜ್ಞಾಪಕ ಬರುತ್ತೆ, ಏನು ಮಾಡಬೇಕು ಎಂತ ಮಾಡಬೇಕು ಅಂತೆಲ್ಲ ನಿಮಗೆ ಚಿಂತೆ ಮಾಡೋ ಒಂದು ಕೆಪಾಸಿಟಿ ಬರುತ್ತೆ. ಸೊ ಎಲ್ಲಾದರೂ ಹೋಗೋದಾದರೆ ನೀವು ಒಬ್ಬರೇ ಹೋಗಿ, ಪೀಸ್ಫುಲ್ಲಾಗಿ ಒಬ್ಬರೇ ಹೋಗಿ ಅಲ್ಲಿ ನೋಡಿ, ಅಲ್ಲಿ ವಿಷಯಗಳನ್ನ ಅಬ್ಸರ್ವ್ ಮಾಡಿ. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ. ಇನ್ನೊಂದು ಹೇಳ್ಬೇಕಂದ್ರೆ ಈ ವ್ಲಾಗಲ್ಲಿ ಅದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ಕೇಳ್ತಾರೆ, ಯು ಆರ್ ಡೂಯಿಂಗ್ ವೀಡಿಯೋಸ್, ಏನೋ ಮಾಡ್ತಾ ಇದೆಯಾ, ಏನೋ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಜನ ಅಪ್ರಿಷಿಯೇಟ್ ಮಾಡೋರಿದ್ದಾರೆ, ತುಂಬ ಜನ ಅದನ್ನ ನೋಡಿ ನಗಾಡೋರಿದ್ದಾರೆ. ಗೈಸ್, ಎರಡು, ನೆಗೆಟಿವ್ ಆರ್ ಪಾಸಿಟಿವ್. ನಿಮಗೆ ನಾನು ಬಿಲ್ಡ್ ಆಗಿರೋ ರೀತಿ ನೀವು ನಗಾಡ್ತಾ ಇದ್ದೀರೋ ಅಲ್ಲ ನೀವು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋ ರೀತಿ, ನಾನು ಬಿಲ್ಡ್ ಆಗಿರೋ ರೀತಿ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಗೈಸ್. ಸೊ whatever the positive or negative you are thinking of me is none of my business. But still ಈ ಥರ ವೀಡಿಯೋಸ್ ಅಥವಾ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ನಾನು ಮಾಡೋ ಏನೇ ಒಂದು ಎಂಟರ್ಟೈನ್ಮೆಂಟ್ ಇರೋದು ಅದು ನನ್ನ ಪರ್ಸ್ನಲ್ ಲೈಫ್. ಓಕೆ, ಅದು ವ್ಯೂಸಿಗೋಸ್ಕರ ಅಥವಾ ಒಬ್ಬ ನೋಡಲಿ, ನಾನು ತೋರಿಸ್ಬೇಕು, ನೋ, ಐ ಆಮ್ ನಾಟ್ ಶೋಯಿಂಗ್ ಆಫ್, ಐ ಆಮ್ ಜಸ್ಟ್ ಶೋಯಿಂಗ್ ಆಫ್ ಆಲ್ ಮೈ ಸಕ್ಸಸ್ ವಾಟ್ ಐ ಆಮ್ ಡೂಯಿಂಗ್. ಸೊ ಅದು ಡಸಂಟ್ ಮ್ಯಾಟರ್ ವೆದರ್ ವ್ಯೂ ಮಾಡ್ತೆ. ಯಾಕಂದರೆ ಪ್ರೀವಿಯಸ್ಲಿ ನನ್ನ ಇನ್ಸ್ಟಾಗ್ರಾಮ್ ಇನ್ಸೈಟ್ ನೋಡಿದಾಗ, ಓಕೆ, ಪ್ರೀವಿಯಸ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಇನ್ಸೈಟ್ ನೋಡಿದಾಗ ಒಳ್ಳೆ ರೀಚ್ ಇದೆ ಅಕೌಂಟ್ 500K ರೀಚ್ ಹೋಗಿದೆ, ಓಕೆ, ಆ್ಯಂಡ್ ಪ್ರೊಫೈಲ್. ಬಟ್ ಅದಕ್ಕೆ ಬೇಕಾದ ಲೈಕ್ಸ್, ಕಮೆಂಟ್ಸ್ ಆ್ಯಂಡ್ ಶೇರ್ಸ್ ಇದು ಯಾವುದೂ ಇಲ್ಲ. ಸೊ ಇದರಲ್ಲಿ ಗೊತ್ತಾಗಬೇಕಾಗಿರೋದು, ನಾನು ಹಾಕಬೇಕು ಅಂತ ಇದ್ದೆ ಆ ಸ್ಟೋರಿ. ಸೊ ನನ್ನ ಸಪೋರ್ಟ್ ಮಾಡೋರು ಯಾರು, ಸಪೋರ್ಟ್ ಮಾಡಿದವ್ರು ಯಾರು, ಬಟ್ ಇಟ್ಸ್ ನನ್ ಆಫ್ ದಟ್, ನೋ ಮೋರ್ ಕನ್ಸರ್ನಿಂಗ್ ಮೀ. ಸೊ ಇಟ್ಸ್ ಅಪ್ ಟು ಯು ಬೀಯಿಂಗ್ ವಿತ್ ಮೀ, ಆರ್ ನನ್ನ ಜೊತೆ ಇದ್ದವ್ರನ್ನ ನಾನು ಯಾವತ್ತೂ ಮರ್ತಿಲ್ಲ, ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಒಂದು ಹೇಳ್ಬೇಕಂದ್ರೆ ದ ಥಿಂಗ್ ಆಫ್ ಎಲ್ಲರ ಬಗ್ಗೆ ಗೊತ್ತಾಗೋ ಒಂದು ಚಾನ್ಸ್ ಸಿಕ್ತು ಲೈಫಲ್ಲಿ, ಫ್ರೆಂಡ್ಸ್. ಸೊ ನನ್ನ ಜೊತೆ ಇರೋರು ತುಂಬ ವರ್ಷಗಳಿಂದ ಏನು ಮೇಯ್ನ್ ಇಶ್ಯೂ ಏನು ಮಾಡಿದೆ ಅಂದರೆ, ನನಗೆ ಒಂದು 3 ವರ್ಷಗಳ ಅಥವಾ 4 ವರ್ಷಗಳ ಮುಂಚೆ, ಓಕೆ, ಯಾವಾಗ ನಾನು ಕೆಲಸಕ್ಕೆ ಸೇರೋ ಮುಂಚೆ ನನ್ನ ಜೊತೆ ಐಫೋನ್ ಇತ್ತಿಲ್ಲ. ಸೊ ಏನು ಮಾಡ್ತಾಯಿದ್ದೆ, ನನಗೆ ಅವಾಗ ರೀಲ್ಸ್, ವೀಡಿಯೋಸ್, ಫೋಟೋಸ್ ತೆಗಿಯೋ ಹುಚ್ಚು. ಸೊ ಮೋಸ್ಟ್ ಆಫ್ ನನಗೆ ಗೊತ್ತಿರೋ ಫ್ರೆಂಡ್ಸ್ದು ಮೊಬೈಲ್ ಫೋನ್ಸಲ್ಲಿ, ಸಿಸ್ಟಮ್ಸಲ್ಲಿ ನನ್ನದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈವನ್ ಸಮ್ಟೈಮ್ಸ್ ವಾಟ್ಸಪ್ ಸಹ ಹಂಗೆ ಬಿಟ್ಟು ಬಂದಿದ್ದೆ. ಸೊ ನಾನು ಜಾಸ್ತಿ ಕನ್ಸರ್ನ್ ಮಾಡ್ತಾಯಿದ್ದಿಲ್ಲ, ಬಿಕಾಸ್ ಐ ನೋ ಐ ಆಮ್ ರೈಟ್. ಬಟ್ ತುಂಬ ಜನ ನನ್ನ ಮಿಸ್ಯೂಸ್ ಮಾಡಿದ್ದಾರೆ, ಗೊತ್ತಿಲ್ಲ, ಒಳ್ಳೆ ಹೆಸರು ಮಾಡ್ತಾಯಿದ್ದೆ. ಸೊ ತುಂಬ ಜನ ಅದನ್ನ ಹಾಳು ಮಾಡಬೇಕು ಅಂತ ಟ್ರೈ ಮಾಡಿದ್ರು. ಸೊ ಏನೋ ಒಂದು ಒಳ್ಳೇದು ಮಾಡಿಕೊಂಡು ಮುಂದೆ ಬರ್ತಾಯಿದ್ದೆ. ಸೊ ಅದನ್ನ ಹೆಂಗಾದರೂ ತಡಿಬೇಕು ಅಂತ ತುಂಬ ಜನ ಕಷ್ಟಪಟ್ಟರು, ಮತ್ತು ತುಂಬ ರೀತಿಯಲ್ಲಿ. ಸೊ ಅವ್ರು ಚೆನ್ನಾಗಿರ್ತಾರೆ, ಹೆಂಗೆ ಅಂದರೆ ನಮ್ಮ ಜೊತೆನೇ ನಗಾಡಿಕೊಂಡು ಚೆನ್ನಾಗಿ ನಮ್ಮವರಾಗಿರ್ತಾರೆ. ಬಟ್ ಅವರು ಯಾವಾಗ ಹಿಂದ್ಗಡೆ, ನಾನು ಇವಾಗ ರೀಸೆಂಟ್ಲಿ ಲಾಸ್ಟ್ ಟೈಮ್ ನಂದೊಂದು ಅಕೌಂಟ್ ಯಾರಿಗೆಲ್ಲ ಮೆಸೇಜ್ ಮಾಡಿ ಏನೆಲ್ಲ ದೊಡ್ಡ ಇಶ್ಯೂ ಆಗಿತ್ತು. ಬಟ್ ನನಗೆ ಗೊತ್ತಿಲ್ಲ, ಆ್ಯಸ್ ಅ ಪರ್ಸನ್ ನಾನು ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ, ಅಥವಾ ನಾನು 24 ಗಂಟೆ ಮಸೀದಿಯಲ್ಲಿ ಹೋಗಿ ನಮಾಜ್ ಮಾಡ್ತೀನಿ, ನಾನು ದೇವ್ರ ಇದರಲ್ಲೇ ಇರ್ತೀನಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾವು ನನ್ನ ಪೇರೆಂಟ್ಸ್ದು ಪ್ರೇಯರ್ಸ್ ಇರ್ಬೋದು, ಅಥವಾ ನಾನು ಮಾಡ್ತಾಯಿರೋ ನನಗೆ ದೇವರು ಒಂದು ಕೊಟ್ಟಿರೋದಂದರೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ನಾನಾಗಿ ಯಾರನ್ನ ಹರ್ಟ್ ಮಾಡಲ್ಲ, ನಾನಾಗಿ ಯಾರನ್ನ ಇದು ಮಾಡಲ್ಲ. ಸೊ ಅದಕ್ಕೆ ಅದೊಂದು ಕ್ರೂಷಿಯಲ್ ಸ್ಟೇಜ್ ತಲುಪುವಾಗ, ಏನೇ ಒಂದು ಅನಾಹುತ ಆಗುವ ಮುಂಚೆ ದೇವ್ರು ನನಗೆ ಏನೋ ನಡೀತಾ ಇದೆ ನೋಡು, ಚೆಕ್ ಮಾಡು, ಇಲ್ಲ ಯಾರಾದರೂ ಅಂದರು ದೇವ್ರ ರೂಪದಲ್ಲಿ ಬಂದ್ಬಿಟ್ಟು ಸಮಥಿಂಗ್ ಇಸ್ ರಾಂಗ್ ಪ್ಲೀಸ್ ಚೆಕ್ ಅಂತ ಯಾವತ್ತೂ ಹೇಳೋರು.
ಸೊ ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡಿದಲ್ಲ, ದಟ್ ದೇ ವೇರ್ ಮಿಸ್ಯೂಸಿಂಗ್. ನನಗದು ಗೊತ್ತಿರ್ತಿಲ್ಲ. ಏನೋ ನಂಬಿದವ್ರ ಕೈ ಕೊಟ್ಟಾಗಲೇ ಮಗ ಜೀವನದಲ್ಲಿ ಬುದ್ಧಿ ಬರೋದು. ಸೊ ಸಮ್ ಲಿರಿಕ್ಸ್ ಆರ್ ರಿಯಲಿ ಟ್ರೂ. ಸೊ ಅದಾಯಿತು. ಅದಾದಮೇಲೆ ನಾನು ರಿಕವರ್ ಆದೆ. ದೆನ್ ಸ್ಟಿಲ್ ದ ರೀಸೆಂಟ್ ಇನ್ಸಿಡೆಂಟ್ ಒಂದು ತಿಂಗಳು ಮುಂಚೆ, ಓಕೆ, ದಟ್ ಐ ರಿಯಲಿ ವಾಂಟೆಡ್ ನೋ ಇದು ಯಾರು ಮಾಡ್ತಾ ಇರೋದು, ಎಲ್ಲಿಂದ ಆಗ್ತಾ ಇರೋದು ಅಂತ. ಸೊ ಐ ಗಾಟ್ ದಟ್ ಕಲ್ಪ್ರಿಟ್. ಥ್ಯಾಂಕ್ಸ್ ಮಗ, ನೀನು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಅದು ಯಾವಾಗ ನಾನು ಲಾಗಿನ್ ಮಾಡಿರೋದು, ನಿನ್ನ ಜೊತೆ ಯಾಕೆ ಲಾಗಿನ್ ಇತ್ತು, ವಾಟ್ ವಾಸ್ ಯುವರ್ ಇಂಟೆನ್ಷನ್ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ತುಂಬ ಪಾಠಗಳು ಹೇಳ್ಕೊಟ್ಟೆ ಯಾರನ್ನ ನಂಬಬೇಕು ಅಂತ. ಸೊ ಯಾರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದೀನಿ ಇವಾಗ. ಆ್ಯಸ್ ಐ ಮೆನ್ಷನ್ಡ್, ನಿಮಗೆ ಬೇಕಂದರೆ ನಾನಿದ್ದೀನಿ, ನಿಮಗೆ ಬೇಡ ಅಂದರೆ ನಾನಿಲ್ಲ. ಸೊ ದಟ್ಸ್ ಆಲ್. ಸೊ ಈ ವಿಡಿಯೋದಲ್ಲಿ, ಯಾಕೆಂದರೆ ಇವತ್ತು ಲೈಬ್ರರಿ ಹೋಗಿ ತುಂಬ ವಿಷಯಗಳು ಕಲಿತೆ. ಸೊ ಈ ವಿಡಿಯೋದಲ್ಲಿ ನನಗೆ ಹೇಳ್ಬೇಕು ಅಂತ ಅನಿಸ್ತು. ಸೊ ಐ ಆಮ್ ಶೇರಿಂಗ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಟಾಕ್. ಸಿ ಯು ಆಲ್ ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.